ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಕ್ಲೀನಿಂಗ್ದು ಒಂದು ವ್ಲಾಗನ್ನು ಹಾಕಿದೆ, ಅದು ಪಾರ್ಟ್ 1. ಇವತ್ತು ಬರೋದು ಪಾರ್ಟ್ 2. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ತೊಳೆಯೋದಿತ್ತು, ಎಲ್ಲ ತೊಳೆದು ವಾಶ್ ಮಾಡಿ ಒಣಗಾಕ್ ಬಂದಿದ್ದೀನಿ. ಅದು ಡ್ರೈ ಆದಮೇಲೆ ಮಡ್ಚಿಟ್ರೆ ಕೆಲಸ ಅಲ್ಲಿ ಮುಗಿಯುತ್ತೆ. ತೊಗೊಂಡು ಬಂದು ರೂಮಿಗೆ ಹಾಗೆ ಆಗ್ತಾ ಇದ್ರೆ ಒಂದು ದಿನ ಎಲ್ಲದನ್ನು ಫೋಲ್ಡ್ ಮಾಡಬೇಕು. 3-4 ದಿನದ ಬಟ್ಟೆ ಅಂತಂದರೆ ಖಂಡಿತವಾಗಿಯೂ ಬೋರ್ ಆಗುತ್ತೆ. ಲಡ್ಡೊಂದು ಸ್ನಾನ ಎಲ್ಲ ಆಯಿತು, ಸಿಕ್ಕಾಪಟ್ಟೆ ಕಾವು. ಫುಲ್ ಮನೆಯೊಳಗೆ ಫ್ಯಾನ್ ಇಲ್ಲ ಅಂತಂದರೆ ಇರೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಸೆಕೆ ಆಗ್ತಾ ಇದೆ. ಅವಳನ್ನ ಇನ್ನೂ ರೆಡಿ ಮಾಡಬೇಕು. ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಅರ್ಧ ಮನೆ ಕ್ಲೀನ್ ಮಾಡಿದ್ದೀನಿ, ಇವತ್ತು ಅರ್ಧ ಮನೆ ಕ್ಲೀನ್ ಮಾಡಬೇಕು. ಡೀಪಾಗಿ ಮಾಡ್ತೀನಿ ಅಂತಂದರೆ 1 ವಾರನಾದ್ರೂ ಟೈಮ್ ಬೇಕು. ಇವಾಗ ತಾನೇ ರೀಸೆಂಟಾಗಿನೂ ಡೀಪ್ ಕ್ಲೀನ್ ಮಾಡಿದ್ದೆ, ಹಾಗಾಗಿ ಹಾಗೇನೆ ಹಬ್ಬಗಳಿಗೆ ಮಾಡ್ತಾ ಇದ್ದೀನಿ. ನಾಳೆ ಗುರುವಾರ ಇರೋದ್ರಿಂದ ಇವತ್ತು ಸಂಜೆ ಒಳಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಎಲ್ಲದೂ ನೆಲ ಒರೆಸಿ ಎಲ್ಲ ಕ್ಲೀನ್ ಆಗಬೇಕು. ನಾಳೆ ಗುರುವಾರ ಇದೆ, ರಾಯರ ವಾರ ಆಗಿರೋದ್ರಿಂದ ನಾಳೆ ವಾರ ಮಾಡಬೇಕು. ಜೊತೆಗೆ ನಾಳೆ ವನ್ನಾರ್ ಇದೆ. ನಮ್ಮ ಕಡೆ ವನ್ನಾರು ಅಂತ ಮಾಡ್ತಾರೆ, ಇಲ್ಲಲ್ಲಿ ಕಡೆ ಎಲ್ಲರೂ ಕೂಡ ಮಾಡ್ತಾರೆ. ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಹಾಗೆ ನಾಡಿದ್ದು ಹಬ್ಬ ಇದೆ, ಶನಿವಾರ ಕೆಂಡ ಇದೆ. ಹಾಗೆ ಒಬ್ಬರು ವ್ಯೂವರ್ ಕೂಡ ಕಮೆಂಟ್ ಹಾಕಿದ್ರು, ಅವರು ಸಲ ಕೆಂಡಕ್ಕೆ ಬರ್ತಾರಂತೆ, ಪ್ರತಿ ಸಲನೂ ಕೂಡ ಕೇಳ್ತಾರೆ ಯಾವತ್ತು ಪಾರ್ವತಮ್ಮ ದೇವಿಯವರ ಕೆಂಡ ಯಾವತ್ತು ಅಂತ ಹಾಕಿದ್ರು. ಶನಿವಾರ ಕೆಂಡ ಇದೆ, ಭಾನುವಾರ ಪರ ಇರೋದು. ಹಾಗಾಗಿ ಇನ್ನು ಸೋಮವಾರ ತನಕ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಹೇಗೋ ಕೆಲಸ ಎಲ್ಲ ನಾನು ಮಾಡ್ಕೊಳ್ತೀನಿ. ಕೆಲಸ ಮಾಡೋದೇನು ಕಷ್ಟ ಅಂತ ಅಷ್ಟೊಂದು ಅನಿಸೋದಿಲ್ಲ, ಆದರೆ ನನಗೆ ಅಲ್ಲಿ ನೋವು ಅದೇ ಬಿಡ್ತಾ ಇಲ್ಲ. ಸ್ವಲ್ಪ ಹೊತ್ತು ಚೆನ್ನಾಗಿರ್ತೀನಿ, ಸ್ವಲ್ಪ ಹೊತ್ತು ನೋವು ಬಂದು ಮಲಗಿರ್ತೀನಿ. ಯಾವಾಗ ಚೆನ್ನಾಗಿರ್ತೀನಿ ಅವಾಗ ಪಟಪಟನ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು, ಎಲ್ಲ ತೊಳಿಬೇಕು, ನೀರು ಹಿಡಿಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ. ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಲಡ್ಡನ್ನ ಇಲ್ಲಿ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಸಂಜೆವರೆಗೂ ಫ್ರೀ ಆಗೋದೇ ಇಲ್ಲ. ಇವತ್ತು ಏನೇನೋ ಕೆಲಸ ಮಾಡಬೇಕು ಅಂತ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಆ ರೀತಿ ಲಿಸ್ಟ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಯಾವ ಕೆಲಸನೂ ಮಿಸ್ ಆಗೋದಿಲ್ಲ. ಇಷ್ಟು ದಿನಕ್ಕೆ ಇಷ್ಟು ಕೆಲಸ ಮುಗಿಬೇಕು ಅಂದರೆ ಒಂದು ದಿನಕ್ಕೆ ಇಷ್ಟು ಕೆಲಸ ಅಂತ ಹಂಚ್ಕೊಂಡಿರ್ತೀನಿ. ಹಾಗಾಗಿ ನಾನು ಕೆಲಸ ಮಾಡ್ತಾ ಬ್ಯುಸಿ ಆಗಿಬಿಟ್ರೆ ಮತ್ತು ಅವಳು ಸ್ನಾನ ಮಾಡಿಸೋದಕ್ಕಾಗೋದಿಲ್ಲ ಅಂತ ಸ್ನಾನ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಈಗ ಒಬ್ಬರೇ ಎಲ್ಲ ಕೆಲಸನೂ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಸುಗಳನ್ನು ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಯೂಟ್ಯೂಬ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಇತ್ತೀಚೆಗೆ ಅದು ಅಭ್ಯಾಸ ಆಗ್ತಾ ಇದೆ. ಹಾಗೆ ನನಗೆ ಹೆಲ್ತ್ ಸರಿ ಇದ್ದರೆ ಅಷ್ಟೊಂದೇನು ಕಷ್ಟ ಅಂತ ಅನಿಸೋದಿಲ್ಲ. ಅದೇ ಇವಾಗ ಅಲ್ಲಿ ನೋವು ಬರ್ತಾ ಇರೋದ್ರಿಂದ ನನಗೀಗ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಎಲ್ಲ ಕ್ಲೀನಿಂಗಿಂತನೂ ಕಷ್ಟ ಜಾಸ್ತಿ ಅಂತ ಅನಿಸೋದು ಕಿಚನ್ ಕ್ಲೀನ್ ಮಾಡೋದೆ. ಹಾಗಾಗಿ ಇವತ್ತು ಕಿಚನ್ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಆಚೆ ಹೂವಿನ ಗಿಡದ ಹತ್ರ ಕ್ಲೀನ್ ಮಾಡಬೇಕು. ಆದರೆ ಒಂದು ವ್ಲಾಗಲ್ಲಿ ಎಲ್ಲದನ್ನು ಹಾಕ್ತೀನಿ. ಲೆಂತಿ ಆಯಿತು ಅಂತ ಅನಿಸಿದರೆ ಇನ್ನೊಂದು ವ್ಲಾಗನ್ನು ಮಾಡ್ತೀನಿ. ಲೆಂತಿ ಹಾಕಿದರೆ ನಿಮಗೂ ಕೂಡ ಬೋರ್ ಆಗ್ಬೋದು, ಕ್ಲೀನಿಂಗ್ ನೋಡಿ ಬೋರ್ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು 2 ವ್ಲಾಗನ್ನು ಮಾಡ್ತೀನಿ. ಆದರೆ ಒಂದೇ ವ್ಲಾಗಲ್ಲಿ ಎಲ್ಲದನ್ನು ಶೇರ್ ಮಾಡ್ತೀನಿ. ಫಸ್ಟ್ ಈಗ ಲಡ್ಡುದು ತಿಂಡಿ ಆಯಿತು, ಸ್ನಾನ ಆಯಿತು, ಅವಳು ರೆಡಿ ಮಾಡಿ ಆಯಿತು, ನಿತ್ಯ ಸ್ಕೂಲಿಗೆ ಹೋಗಾಯಿತು. ಇನ್ನು ಸಂಜೆವರೆಗೂ ನನ್ನ ಕೆಲಸ, ನಾನು ಏನಾದ್ರೂ ಕೆಲಸ ಮಾಡ್ಕೊಳ್ತಾ ಇರ್ಬೋದು. ಅವಳು ನನ್ನ ಪಾಡಿಗೆ ನಾನು ಬಿಟ್ಟು ಅವಳ ಪಾಡಿಗೆ ಅವಳು ಆಟ ಆಡೋದು, ಟಿ ವಿ ನೋಡೋದು, ಏನಾದರೂ ಟಾಯ್ಸ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅಥವಾ ಹೋಮ್ವರ್ಕ್ ಬರ್ಕೊಳ್ಳೋದು, ಅಂದರೆ ಏನಾದರೂ ಬರೆಯೋದು ಬುಕ್ಸ್ ಹಿಡ್ಕೊಂಡು ಆ ರೀತಿ ಏನಾದರೂ ಮಾಡ್ತಾ ಇರ್ತಾಳೆ. ನನ್ನ ಅಷ್ಟೊಂದೇನು ತಲೆ ತಿನ್ನೋದಿಲ್ಲ. ಹೊಟ್ಟೆ ಹಸಿವಾದಾಗ ಕರಿತಾಳೆ, ಹೋಗಿ ಊಟ ಮಾಡಿಸಿ ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಬಂದರೆ ಮುಗೀತು. ಅವಳಿಗೆ ನಾನು ಕಾಣಿಸ್ತಾ ಇದ್ದರೆ ಸಾಕು, ಅವಳು ಟಿ ವಿ ನೋಡ್ತಾ ಇರ್ತಾಳೆ, ನಾನು ಕೆಲಸ ಮಾಡ್ತಾ ಇರ್ಬೋದು. ಕಾಣಿಸಿಲ್ಲ ಅಂತಂದರೆ ಹುಡ್ಕೊಂಡು ಬರ್ತಾಳೆ. ಅವಳಿಗೆ ನಾನು ಕಾಣಿಸ್ತಾ ಇದ್ದೀನಿ ಅಂತಂದರೆ ಏನೂ ಸಮಸ್ಯೆ ಇಲ್ಲ. ಬರ್ತಾಳೆ, ಒಂದು ಸಲ ನೋಡ್ತಾಳೆ, ಮಾತಾಡಿಸ್ತಾಳೆ, ಒಂದು 10 ನಿಮಿಷ ನಿಂತಿರ್ತಾಳೆ. ಬೇಜಾರಾದಾಗ ಹೋಗಿ ಮತ್ತೆ ಆಟ ಆಡ್ತಾಳೆ. ಮನೆ ಒಳಗೆ ಇರ್ತೀನಲ್ಲ, ಅವಳನ್ನು ನೋಡ್ಕೊಂಡು ಕೆಲಸ ಮುಗಿಸ್ಕೊಳ್ತಾ ಇರ್ತೀನಿ. ಕಿಚನ್ ಕ್ಲೀನ್ ಮಾಡೋದೇ ಜಾಸ್ತಿ ಎಲ್ಲರಿಗೂ ಟೈಮ್ ತೊಗೊಳ್ಳೋದು. ಹಾಗಾಗಿ ಅವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಜಾಸ್ತಿ ಡಸ್ಟ್ ಕೂಡ ಆಗೋದಿಲ್ಲ, ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಜೊತೆಗೆ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಅಂದಾಗ ಎಲ್ಲ ಬಾಕ್ಸ್ಗಳಲ್ಲಿರುವಂತಹ ದಿನಸಿ ಎಲ್ಲ ಕೆಳಗೆ ಸುರಿದು ಬೆಳಗೋದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಸ್ವಲ್ಪ ಏನೋ ಜಾಸ್ತಿನೇ ರಿಸ್ಕ್ ಅಂತ ಅನಿಸುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಏನಾದರೂ ಒಂದು ಬಾಕ್ಸಿಗೆ ಏನಾದರೂ ರೇಷನ್ ಹಾಕ್ಕೊಂಡಿರ್ತೀನಿ ಅಂತ ಅಂದಾಗ ಅದು ಖಾಲಿ ಆಯಿತು ಅಂತ ಅಂದ್ಕೊಳ್ಳಿ. ಅದು ವಾರಕ್ಕೇ ಖಾಲಿ ಆಗ್ಬೋದು, 15 ದಿನಕ್ಕೆ ಖಾಲಿ ಆಗ್ಬೋದು, ಅಥವಾ 1 ತಿಂಗಳಿಗೆ ಖಾಲಿ ಆಗಬಹುದು. ಅದು ಯಾವಾಗ ಖಾಲಿ ಆಗುತ್ತೆ ಆವಾಗ ಬಾಕ್ಸನ್ನು ಪೂರ್ತಿಯಾಗಿ ತೊಳೆದು ಡ್ರೈ ಮಾಡಿ ನಂತರ ದಿನಸಿ ತುಂಬುವಾಗ ಅದನ್ನು ಕ್ಲೀನ್ ಮಾಡಿನೇ ತುಂಬೋದು. ಆ ರೀತಿ ಮಾಡೋದ್ರಿಂದ ಡೀಪ್ ಕ್ಲೀನ್ ಮಾಡುವಾಗ ಎಲ್ಲ ಬಾಕ್ಸಲ್ಲಿರುವಂತಹ ಐಟಮ್ಸ್ನೆಲ್ಲ ಕೆಳಗೆ ಸುರಿದು ಬೆಳಗಬೇಕು ಅಂತ ಆ ಥರ ಏನು ಅನಿಸೋದಿಲ್ಲ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ಹೆಲ್ಪ್ ಆಗುತ್ತಲ್ವ. ಆದಷ್ಟು ಕ್ಲೀನಿಂಗ್ ವ್ಲಾಗನ್ನು ಹಾಕೋದನ್ನು ಕಡಿಮೆ ಮಾಡ್ತಾಯಿದ್ದೀನಿ, ನಿಮಗೆ ಬೋರ್ ಆಗಬಹುದು ಅಂತ. ಆದರೆ ಕೆಲವರಿಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ, ಮೋಟಿವೇಟ್ ಆಗ್ತಾರೆ, ನಾವು ಕೂಡ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ನಾನು ಕೂಡ ಇಂಥ ವೀಡಿಯೋಸನ್ನು ನೋಡಿದಾಗ ನನಗೂ ಅನಿಸುತ್ತೆ ನಮ್ಮ ಮನೆಯೂ ಕ್ಲೀನಾಗಿರಬೇಕು, ನಾನು ಕೂಡ ಕ್ಲೀನಾಗಿ ಇಟ್ಕೊಳ್ಬೇಕು, ಎಲ್ಲದನ್ನು ಕ್ಲೀನ್ ಮಾಡಬೇಕು ಅಂತ.
ಹಾಗೆ ನಾವು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿರ್ತೀವಿ. ಆವಾಗ ಗೆಸ್ಟು ಕೂಡ ಬರೋದಿಲ್ಲ. ಮನೆ ಕ್ಲೀನಾಗೇ ಇರುತ್ತೆ. ಏನಾದರೂ ಕ್ಲೀನಿಂಗ್ ಇಟ್ಕೊಂಡಿರ್ತೀವಿ ಅಥವಾ ಮಕ್ಳು ಏನಾದ್ರೂ ಗಲೀಜು ಮಾಡಿರ್ತಾರೆ, ಏನಾದರೂ ಅರಿವಿರ್ತಾರೆ, ಮನೆ ತುಂಬ ಏನಾದರೂ ಐಟಮ್ಸ್ ಇಟ್ಟಿರ್ತಾರೆ ಅಂದಾಗ ಅಂಥ ಟೈಮೆಲ್ಲ ಗೆಸ್ಟ್ ಜಾಸ್ತಿ ಬರೋದಲ್ವ. ನನಗಂತೂ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ನೀಟಾಗಿ ಮನೆ ಕ್ಲೀನ್ ಮಾಡಿರ್ತೀನಿ, ಪ್ರತಿದಿನ ನೆಲ ಒರೆಸ್ತೀನಿ, ಪ್ರತಿದಿನ ಕ್ಲೀನ್ ಮಾಡ್ತೀನಿ. ಆದರೂ ಕೂಡ ಅವಾಗ ಬಂದಿರೋದಿಲ್ಲ. ಏನಾದರೂ ಹೆಲ್ತ್ ಸರಿ ಇಲ್ಲ ಅಂದಾಗ ಅಥವಾ ಏನಾದರೂ ಕೆಲಸ ಬೇರೆ ಜಾಸ್ತಿ ಇತ್ತು ಅಂದಾಗ, ಏನಾದರೂ ಐಟಮ್ಸ್ ಎಲ್ಲ ಎತ್ತಿಡದೆ ಹಾಗೇ ಬಿಟ್ಟಿದ್ರೆ ಅಂಥ ಟೈಮಲ್ಲಿ ಯಾರಾದ್ರೂ ಬರ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದೀನಿ, ಅಲ್ಲಿ ಅಷ್ಟೊಂದು ತೊಂದರೆ ಕೊಟ್ಟಿಲ್ಲ. ಈಗ ವಾಯ್ಸ್ ಓವರ್ ಕೊಡೋದಕ್ಕೆ ಬಂದಾಗ ಅಲ್ಲಿ ನೋವು ಶುರು ಆಗ್ತಾ ಇದೆ. ಅದು ನೀಟಾಗಿ ಮಾತಾಡೋದಕ್ಕೇ ಆಗ್ತಾಯಿಲ್ಲ, ಒಂಥರ ಹಿಡ್ದಂಗೆ ಅನ್ನಿಸ್ತಾ ಇದೆ. ಹಾಗೆ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಮಧ್ಯದಲ್ಲಿ ಕಟ್ ಮಾಡಿ ಅದು ಸ್ವಲ್ಪ ನೋವು ಕಡಿಮೆ ಆಯಿತು ಅಂತ ಅನ್ನಿಸ್ದಾಗ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಥರ ಓಪನ್ ಕಿಚನ್ ಇತ್ತು ಅಂತ ಅಂದಾಗ ಧೂಳು ತುಂಬಾ ಬರ್ತಾ ಇರುತ್ತೆ. ನಾನು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿರ್ತೀನಿ. ನಮ್ಮದು ಕಿಚನ್ ಸ್ವಲ್ಪ ಮನೆ ಮುಂದೆನೇ ಇಲ್ಲ, ಸ್ವಲ್ಪ ಹಿಂದೆ ಇರೋದ್ರಿಂದ ಡಸ್ಟ್ ಬರೋದು ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೂ ಕೂಡ ಮನೇಲಿ ಕಸ ಗುಡಿಸ್ತೀವಲ್ಲ ಆ ಟೈಮಲ್ಲೇ ಸಣ್ಣ ಧೂಳು ಬಂದು ಕೂತಿರುತ್ತೆ. ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡೋದ್ರಿಂದ ಯಾವಾಗಲೂ ಕೂಡ ಕ್ಲೀನಾಗಿ ಕಾಣಿಸುತ್ತೆ. ನಾನು ಕೂಡ ಇವಾಗ ಡೀಪ್ ಕ್ಲೀನ್ ಮಾಡಿದ್ನಲ್ಲ, ಅವಾಗ ಎಲ್ಲ ಬಾಕ್ಸ್ಗಳನ್ನು ಕೂಡ ಬೆಳಗಿದ್ದೆ. ಅದರಿಂದ ಮತ್ತೆ ಯಾವುದೂ ಕೂಡ ಬೆಳಗ್ತಾ ಇಲ್ಲ. ಹಾಗೆಯೇ ಒಂದು ಸಲ ನೀಟಾಗಿ ಒರೆಸಿ, ಒಂದು ಸಲ ವೆಟ್ ಬಟ್ಟೆಯಲ್ಲಿ ಒರೆಸ್ತೀನಿ, ಇನ್ನೊಂದು ಸಲ ಡ್ರೈ ಆಗಿರುವಂತಹ ಬಟ್ಟೆಯಲ್ಲಿ ಒರೆಸಿ ಎತ್ತಿಡ್ತೀನಿ. ಆವಾಗವಾಗ ಕ್ಲೀನ್ ಮಾಡೋದ್ರಿಂದ ತುಂಬ ಡಸ್ಟ್ ಏನಿರೋದಿಲ್ಲ. ಆದರೂ ಯಾಕೋ ಹಾಗೆ ಬಿಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹಾಗಾಗಿ ಕ್ಲೀನ್ ಮಾಡ್ತಾ ಇರೋದು. ಸ್ವಲ್ಪ ಐಟಮ್ಸ್ ಇತ್ತು ಅಂತಂದರೆ ತುಂಬ ಈಸಿ ಆಗುತ್ತೆ ಕ್ಲೀನ್ ಮಾಡೋದಕ್ಕೆ. ಜಾಸ್ತಿ ಇತ್ತು ಅಂತಂದರೆ ಅದೇ ತುಂಬ ಟೈಮ್ ತೊಗೊಳತ್ತೆ. ಇವಾಗ ಸ್ವಲ್ಪ ಏನಾದರೂ ಪಾತ್ರೆ ಇದ್ದರೆ ವಾರಕ್ಕೊಂದ್ಸಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಎಲ್ಲ ಪಾತ್ರೆನೂ ತೆಗೆದು ವಾರಕ್ಕೊಂದ್ಸಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ, ನಾನು ಯಾವಾಗ ಫ್ರೀ ಆಗಿರ್ತೀನಿ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತೀನಿ. ನೆನ್ನೆ 3 ರೂಮುಗಳನ್ನು ಕ್ಲೀನ್ ಮಾಡಿದ್ದೆ. ಹಾಲೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ದೆ. ಎಲ್ಲದನ್ನೂ ಕ್ಲೀನ್ ಮಾಡಿರೋದನ್ನು ತೋರಿಸೋದಕ್ಕಾಗೋದಿಲ್ಲ. ವಿಂಡೋಸ್ ಎಲ್ಲ ಅರ್ಧ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ಇನ್ನು ಅರ್ಧ ವಿಂಡೋಸ್ ತೊಳೆಯೋದಿದೆ. ಇವತ್ತಾದರೆ ತೊಳಿಬೇಕು. ನಾಳೆ ಒಳಗೆ ಕೆಲಸ ಎಲ್ಲದನ್ನು ಕೂಡ ಮುಗಿಸ್ಕೊಳ್ಬೇಕು. ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ಯಾರಾದರೂ ಕೆಲಸ ಮಾಡ್ತಾ ಇರೋದನ್ನು ನೋಡಿದರೆ ನಮಗೂ ಕೂಡ ಕೆಲಸ ಮಾಡಬೇಕಂತ ಅನಿಸುತ್ತೆ. ಯಾವುದಾದ್ರೂ ನೀಟಾಗಿರುವಂತಹ ಮನೆಗೆ ನಾವು ಹೋದಾಗ, ಅಂದರೆ ದೊಡ್ಡ ಮನೆಯೇ ಬೇಕಂತಲ್ಲ, ಜಾಸ್ತಿ ಐಟಮ್ಸೇ ಇರಬೇಕಂತೇನಿಲ್ಲ, ನೀಟಾಗಿತ್ತು ಅಂತಂದರೆ ಅದು ನೋಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ. ನಾವು ಕೂಡ ಹಾಗೆ ಇಟ್ಕೊಳ್ಬೇಕು ಅಂತ ಎಲ್ಲೋ ಒಂದು ಕಡೆ ಇನ್ಸ್ಪಿರೇಷನ್ ನಮಗೂ ಸಿಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನನಗಿಂತ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋರು ಇರ್ತಾರೆ, ಪ್ರತಿ ವಾರ ಕ್ಲೀನ್ ಮಾಡ್ತಾರೆ ಅಥವಾ ಕ್ಲೀನ್ ಮಾಡ್ತಾನೆ ಇರ್ತಾರೆ, ಅಂಥವ್ರು ಕೂಡ ಇರ್ತಾರೆ. ನಾನೇ ಜಾಸ್ತಿ ಕ್ಲೀನ್ ಮಾಡೋದು ಅಂತೇನು ಹೇಳ್ತಾ ಇಲ್ಲ. ಈ ವಿಡಿಯೋಸ್ ನೋಡಿದರೆ ನಿಮಗೂ ಕೂಡ ಇನ್ಸ್ಪಿರೇಷನ್ ಸಿಗಬಹುದು ಅನ್ನೋ ಕಾರಣಕ್ಕೆ ವಿಡಿಯೋಸನ್ನು ಮಾಡ್ತಾಯಿದ್ದೀನಿ. ಇಷ್ಟು ಕ್ಲೀನ್ ಮಾಡೋದಕ್ಕೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಟೈಮ್ ತೊಗೊಂಡಿದ್ದೀನಿ, ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಹೋಗಿ. ಹಾಗೆ ಇನ್ನೂ ಪಾತ್ರೆ ಸ್ಟ್ಯಾಂಡ್ ಉಳ್ಕೊಂಡಿದೆ, ಅಯ್ಯೋ ಅದು ಮರ್ತೇ ಹೋಗಿದೆ, ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಬೇಕು. ಒಳಗೇನೋ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ವಿಂಡೋಸ್ ಏನೂ ತೊಳೆದಿಲ್ಲ, ಅದನ್ನು ಆಚೆಯಿಂದ ಹೋಗಿ ತೊಳಿಬೇಕಲ್ಲ, ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ. ಕಿಚನ್ ಒಳಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ದೇವ್ರ ಮನೆ ಕ್ಲೀನ್ ಮಾಡೋದಿದೆ, ಗುರುವಾರ ಆಗಿರೋದ್ರಿಂದ ಇವತ್ತು ಸಂಜೆನೇ ಆದಷ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂತಂದರೆ ಎಲ್ಲ ಕೆಲಸನೂ ಒಂದೇ ಸಲ ಮಾಡೋದಕ್ಕಾಗೋದಿಲ್ಲ. ನೈವೇದ್ಯಕ್ಕೆ 8 ಗಂಟೆ 8:30 9 ಗಂಟೆ ಅಷ್ಟರೊಳಗೆ ಎಲ್ಲ ತೊಗೊಂಡು ಹೋಗ್ತಾರೆ. ಅಷ್ಟರೊಳಗೆ ಅಡುಗೆ ಕೂಡ ರೆಡಿ ಮಾಡಬೇಕು. ಹಾಗಾಗಿ ಮನೆ ಕ್ಲೀನ್ ಮಾಡೋದೆಲ್ಲ ಇವತ್ತೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೂವು ಕೂಡ ಎತ್ತಿಟ್ಟಿದ್ದೀನಿ. ನಾಳೆ ರಾಯರ ಪೂಜೆಗೆ ಹೂವು ಕೂಡ ಕಟ್ಟಿಡಬೇಕು. ಹೂವು ಕಟ್ಟೋದು ಕೂಡ ಇದೆ. ತುಳಸಿ ಕಟ್ಟೋದಿದೆ. ಎಲ್ಲ ಪಾತ್ರೆಗಳಂದರೆ ಒಳಗೆ ಅಡುಗೆ ಮಾಡೋದಕ್ಕೆ ಹಂಡೆ ತೊಳೆದು ನೀರು ಹಿಡಿಯೋದಿದೆ, ಬತ್ಲು ಮನೆ ಕ್ಲೀನ್ ಮಾಡೋದಿದೆ. ಈ ರೀತಿ ಹೇಳ್ತಾ ಹೋದರೆ ಒಂದು ಲಿಸ್ಟೇ ರೆಡಿ ಆಗುತ್ತೆ. ಅಷ್ಟೆಲ್ಲ ಕೆಲಸನ ಇವತ್ತು ಮುಗಿಸ್ಬೇಕು. ಎಲ್ಲದನ್ನೂ ಅಂತೂ ವೀಡಿಯೋದಲ್ಲಿ ತೋರಿಸೋದಕ್ಕಾಗೋದಿಲ್ಲ. ಇವತ್ತು ಕಿಚನ್ ಕ್ಲೀನ್ ಮಾಡೋದನ್ನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಹೋಮ್ ಟೂರ್ ಮಾಡಿ ಅಂತ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ. ಯಾರಿಗೆಲ್ಲ ಹೋಮ್ ಟೂರ್ ವೀಡಿಯೋ ಬೇಕು ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಖಂಡಿತವಾಗಿಯೂ ಮಾಡ್ತೀನಿ. ನಾನೇನು ತುಂಬ ಆರ್ಗನೈಸಾಗಿ ಏನು ಇಟ್ಕೊಂಡಿಲ್ಲ. ಸಿಂಪಲ್ಲಾಗಿ ಹಳ್ಳಿಗಳಲ್ಲಿ ಮನೆ ಯಾವ ರೀತಿ ಆಗಿದೆ ಅದೇ ರೀತಿಯಾಗಿ ನಮ್ಮ ಮನೆಯೂ ಕೂಡ ಇದೆ. ಅದನ್ನೇ ನೋಡಬೇಕು ಅಂತ ಕೇಳ್ತಾ ಇದ್ದೀರಾ. ಜಾಸ್ತಿ ಏನಾದ್ರೂ ಕಮೆಂಟ್ಸ್ ಬಂತು ಅಂತಂದರೆ ಹೋಮ್ ಟೂರ್ ವೀಡಿಯೋ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳಿರುವಂತಹ ಮನೆಯಲ್ಲಿ ಯಾವ ರೀತಿ ಆಗಿರುತ್ತೆ ಅಂತ. ಕೆಲವೊಂದು ಮಕ್ಕಳು ಆ ರೀತಿ ಏನು ಮಾಡೋದಿಲ್ವೇನೋ, ಆದರೆ ಕೆಲವರು ಇರ್ತಾರಲ್ಲ ತುಂಬ ತುಂಟ್ರು ಇರ್ತಾರೆ, ಎಲ್ಲ ಐಟಮ್ಸ್ನು ತೆಗಿತಾ ಇರ್ತಾರೆ, ಆಗ್ತಾ ಇರ್ತಾರೆ. ನನ್ನ ಲಡ್ಡು ಅದೇ ರೀತಿ ಬೇರೆ ಏನು ಅವಳು ಕಿತಾಪತಿ ಮಾಡೋದಿಲ್ಲ ಅಂತಂದ್ರೂ ಅವಳು ಗೊಂಬೆಗಳಾಗಿರ್ಬೋದು, ಅವಳು ಟಾಯ್ಸ್ಗಳಾಗಿರ್ಬೋದು, ಅವಳು ಆಟ ಸಾಮಾನು ಈ ರೀತಿ ಹೇಳ್ತಾ ಹೋದರೆ ಅವಳದೊಂದು ಲಿಸ್ಟೇ ಇದೆ. ಅದನ್ನೆಲ್ಲದನ್ನು ತೆಗೆದು ಬೆಡ್ ಮೇಲೆ ಹಾಕೋದು, ಅದು ಗೊಂಬೆಗಳಿಗೆಲ್ಲ ಬೆಡ್ಶೀಟ್ ಹೊಚ್ಚುತ್ತೀನಿ ಅಂತ ಟವಲ್ಗಳನ್ನು ತೊಗೊಂಡು ಹೊಚ್ಚೋದು, ಅದು ಕೆಳಗೂ ನಾನು ಟವಲನ್ನು ಹಾಸೋದು, ಈ ರೀತಿ ಮಾಡ್ತಾ ಮಾಡ್ತಾ ರೂಮಿಗೆ ಹೋದ್ರೂ ಗೊಂಬೆಗಳೇ ಕಾಣಿಸುತ್ತೆ. ಆಚೆಲ್ಲಿ ಇರುವ ಹಾಲಿಗೆ ಬಂದ್ರೂ ಕೂಡ ಅಲ್ಲೂ ಕೂಡ ಗೊಂಬೆಗಳೇ ಕಾಣಿಸ್ತಾ ಇರ್ತವೆ. ಅದ್ರ ಜೊತೆ ಆ ಟವಲ್ಗಳು, ಈ ರೀತಿ ಮನೆ ತುಂಬ ಯಾವಾಗ್ಲೂ ಮೆಸ್ಸಿ ಥರ ಮಾಡಿ ಇಟ್ಟಿರ್ತಾಳೆ.
ಒಬ್ಬಳೇ ಇರ್ತಾಳೆ, ಏನು ಮಾಡ್ತಾಳೆ, ಆಟ ಆಡ್ಕೊಂಡು ಸುಮ್ಮನಿರಲಿ ಅಂತ ನಾನು ಸುಮ್ಮನಾಗೋದು ಮತ್ತು ಕ್ಲೀನ್ ಮಾಡೋದು. ಆದಷ್ಟು ಯಾವ ಐಟಮ್ಸನ್ನು ತೆಗೆದಿರ್ತಾರೆ ಅದನ್ನು ಅವ್ರ ಹತ್ರನೇ ಇಡ್ಸೋದಕ್ಕೆ ಟ್ರೈ ಮಾಡಿ. ಮಕ್ಕಳು ಖಂಡಿತವಾಗಿಯೂ ಒಂದು ಸಲ ಹೇಳಿದರೆ ಕೇಳೋದೇ ಇಲ್ಲ, ಅವರು ಪದೇ ಪದೇ ಹೇಳ್ತಾನೆ ಇರಬೇಕು. ಹಾಗಾಗಿ ಒಂದು ದಿನ ಅವರು ಹೇಳ್ದಾಗ ಕೇಳಿಲ್ಲ ಅಂತ ಸುಮ್ಮನಾಗಬೇಡಿ, ಪ್ರತಿದಿನ ಹೇಳ್ತಾನೆ ಇರಿ. ನೀವು ಯಾವುದನ್ನು ತೆಗೆದು ಎಲ್ಲ ರಂಪ ಮಾಡಿರ್ತೀರ ಅದನ್ನು ನೀವೇ ವಾಪಸ್ ಎತ್ತಿಟ್ಟು ಕ್ಲೀನ್ ಮಾಡಿ ಅಂತ. ಖಂಡಿತವಾಗಿಯೂ 2 ದಿನ ಕೇಳೋದು ಲೇಟ್ ಆಗ್ಬೋದು, ಆದರೆ ಕೇಳ್ತಾರೆ. ಅವರು ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವರಿಗೆ ಅನಿಸುತ್ತೆ ಅರವಬಾರ್ದು ಅಂತ, ಆವಾಗ ಆದಷ್ಟು ಅರವೋದನ್ನು ಕಮ್ಮಿ ಮಾಡ್ತಾರೆ ಅಂತ. ಈ ರೀತಿಯಾಗಿ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ. ಹಾಗೆ ಈ ಕಡೆ ಇದೊಂದಿತ್ತು, ಇದನ್ನು ಕೂಡ ಕ್ಲೀನ್ ಮಾಡಬೇಕಿತ್ತು. ಒಳಗೆ ಪಾತ್ರೆ ಸ್ಟ್ಯಾಂಡ್ ಒಂದು ಉಳ್ಕೊಂಡಿದೆ, ಅಲ್ಲಿಗೂ ಕೂಡ ಹೋಗಬೇಕು. ನೆನೆಯಿಂದ ಹೇಗಾಗಿದೆ ಅಂತ ಅಂದರೆ ಒರೆಸಿ ಬಲಗೈಯ ನೋವು ಬಂದುಬಿಟ್ಟಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಕ್ಲೀನಿಂಗೇ ನಡೀತಾ ಇದೆ. ಇವತ್ತು ಕೂಡ ಅದೇ ಆಗ್ತಾಯಿದೆ. ಇವತ್ತು ನೈಟ್ ಎಷ್ಟೋ ಹೊತ್ತಾದ್ರೂ ಬಿಡೋ ಆಗಿಲ್ಲ, ಎಲ್ಲ ಒರೆಸಿ ಕ್ಲೀನ್ ಮಾಡಿನೇ ಮಲಗಬೇಕು. ಸೋಮವಾರದಿಂದ ಕ್ಲೀನಿಂಗ್ ಇಟ್ಕೊಂಡಿದ್ರೆ ಸರಿ ಹೋಗೋದು. ಸೋಮವಾರ ನಮ್ಮದು ದೇವ್ರ ವಾರ ಇರೋದ್ರಿಂದ ವಾರ ಮಾಡಿ ಕ್ಲೀನ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಅವತ್ತು ಕ್ಲೀನ್ ಮಾಡಲಿಲ್ಲ. ಹಾಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗಿಸ್ತಾ ಇದೆ. 2 ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡೆ, ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆದ್ರೂ ಬಿಡೋದಿಲ್ಲ, ಮುಗಿಸ್ತೀನಿ. ನಿಮ್ಮ ವ್ಲಾಗ್ ನನಗೆ ತುಂಬ ಇಷ್ಟ ಆಗುತ್ತೆ. ನಾವು ರೆಗ್ಯುಲರಾಗಿ ನಿಮ್ಮ ವ್ಲಾಗನ್ನು ನೋಡ್ತೀನಿ ಅಂತ ಆ ಕಮೆಂಟ್ಸಲ್ಲಿ ಆಗ್ತಾ ಇದ್ದೀರಾ. ಆ ಕಮೆಂಟ್ಸನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವ್ಯೂಸ್ ಚೆನ್ನಾಗಿ ಬಂತು ಅಂತಂದರೆ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬ ಖುಷಿಯಿಂದ ವಿಡಿಯೋ ಮಾಡ್ಬೋದು. ಎಷ್ಟೆಲ್ಲ ಕಷ್ಟ ಇರುತ್ತೆ, ಇಡೀ ದಿನ ನಡೆಯೋದಿಲ್ಲ. 10 ನಿಮಿಷ ಅಥವಾ 15 ನಿಮಿಷದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅಂದರೆ ಎಡಿಟಿಂಗ್ ಎಷ್ಟು ಕಷ್ಟ ಇರುತ್ತೆ ಅಂತ ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೊಂದು ವ್ಯೂಸ್ ಬಂತು ಅಂದರೆ ಖುಷಿ ಅಲ್ವಾ. ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.